ಬಾಗೇಪಲ್ಲಿ ಚಿಂತಾಮಣಿಗೆ ಬಂಪರ್. ಶಿಡ್ಲಘಟ್ಟ ಚಿಂತಾಮಣಿಗೆ ಎಚ್ಎನ್ ವ್ಯಾಲಿ ನೀರು. ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣ ಇಲ್ಲ. 2 ವರ್ಷದಲ್ಲಿ ಎತ್ತಿನಹೊಳೆ ನೀರು. ಇದು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಇಂದು ಕೈಗೊಂಡ ತೀರ್ಮಾನಗಳು. ಎತ್ತಿನಹೊಳೆಯಲ್ಲಿ ಸಿಗುವ ನೀರಿನ ಪ್ರಮಾಣದ ಬಗ್ಗೆ ಮಾಹಿತಿ ಇಲ್ಲ. ಆದರೂ 2 ವರ್ಷದಲ್ಲಿ 75 ಲಕ್ಷ ಜನರಿಗೆ ಎತ್ತಿನಹೊಳೆ ನೀರು ನೀಡುವ ಭರವಸೆಯನ್ನ ಸರ್ಕಾರ ನೀಡಿದೆ. ಇನ್ನು ಎಚ್ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣದ ಪ್ರಶ್ನೆಗೆ ಉತ್ತರಿಸದೆ ಸಭೆ ಬರಾಕಸ್ತು ಮಾಡಲಾಯಿತು. ನಾವು ಈಗಾಗಲೇ ಎಲ್ಲೆಲ್ಲಿಂದ ನೀರು ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 14 TMC ಕುಡಿಯೋ ನೀರಿಗೆ, 8 CMC ಕೆರೆ ತುಂಬಿಸ್ಲಿಕ್ಕೆ, 14+8 ಒಟ್ಟು 24 TMC ಲೆಕ್ಕ ಇದೆ. ನಾವು ಆವರೇಜ್ ಏನು 10 ವರ್ಷದ ಏನು ಲೆಕ್ಕ ಹಾಕಿದೀವಿ ಆ ಲೆಕ್ಕದ ಮೇಲೆ ಹೇಳ್ತಾ ಇದ್ದೀವಿ. ನಮ್ಮ ಸರ್ಕಾರ ಬದ್ಧತೆ ಇದೆ. ಒಂದಿನ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಉತ್ತರ ಇವತ್ತಾಗಿದೆಯಲ್ಲ, ಎಲ್ಲ ಮಾಧ್ಯಮದವರೆಲ್ಲ ರೆಡಿಯಾಗಿರಿ. ನಾನೇ ನಿಮ್ಮನ್ನ ಕರ್ಕೊಂಡೋಗಿ ಏನೇನು ಕೆಲಸ ಮಾಡಿದ್ದೀವಿ, ನೀರು ಹೆಂಗೆ ಈಚೆ ತೆಗ್ದಿದ್ದೀವಿ, ಯಾವ ರೀತಿ ಕೆಲಸ ಆಗಿದೆ, ಇಡೀ ಭಾರತದಲ್ಲಿ ಎಲ್ಲೂ ಆಗಿಲ್ಲ. ಎಲ್ಲ ಕರ್ಕೊಂಡೋಗಿ ನಿಮ್ಮನ್ನ ತೋರ್ಸಂತ ಕೆಲಸ ಮಾಡ್ತೀವಿ. ನಾನು ಮೊನ್ನೆ ನಮ್ಮ ಮುನಿಯಪ್ಪನವರು ನಾವೆಲ್ಲ ಹೋಗಿ ಬಂದಿದ್ದೀವಿ. ಇವ್ರು ಕರೆದಿದ್ದು ಎಲ್ಲ ಬೇರೆ ಹೊರಟ್ಬಿಟ್ರಿ. ಇವರು ನಿಮ್ಮನ್ನು ಎಲ್ಲ ಬನ್ನಿ, ಅಲ್ಲಾಗಿರೋಂಥ ಕೆಲಸ ಏನು ಪವರ್ ಸ್ಟೇಷನ್ಗಳಾಗಿದೆ, ಅಕ್ವಿಡೆಕ್ ಏನಾಗಿದೆ, 10.5 ಕಿಲೋಮೀಟರ್ ಅಕ್ವಿಡೆಕ್, 40 ಮೀಟರ್ ಮೇಲ್ಗಡೆ ಲೈನ್ ನೀರನ್ನ ನಿಮ್ಗೆ ತಂದ್ಕೊಡ್ಬೇಕು ಈ ನೀರಿಗೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಮಾಡಿದೀವಿ. ಇವತ್ತಾನೆ ಕ್ಯಾಬಿನೆಟ್ ಅಲ್ಲಿ ಏನು ನಮ್ಮ ಹಿಂದೆ ಒಂದು ತೀರ್ಮಾನ ಆಗಿತ್ತು ಬಿಜೆಪಿ ಗವರ್ಮೆಂಟ್ ಅಲ್ಲಿ, ಬರೀ 1.89 TMC ಮಾತ್ರ ಸ್ಟೋರ್ ಮಾಡಬೇಕು ಅಂತ ಆಗಿತ್ತು. ಇವತ್ತು ಪರಮೇಶ್ವರ್ ಅವರು ನಾವು ಎಲ್ಲ ಕೂತ್ಕೊಂಡು ಮಾತಾಡಿ ಅಲ್ಲೂ ಕೂಡ ಈಗ ಕೊರಟಗೆರೆಲ್ಲೂ ಕೂಡ ಒಂದಷ್ಟು ತೆಗೆದುಕೊಂಡು ಜಾಗನ, ಯಾಕೆಂದ್ರೆ ನೀರನ್ನ ನಾವು ಬರೀ ಡಿಸ್ಟ್ರಿಕ್ಟ್ ಅಲ್ಲಿ ಡ್ಯಾಮ್ ಹಾಕ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಈಗ ನಾವು 3 TMC ನೀರನ್ನ ಸ್ಟೋರ್ ಮಾಡಲಿಕ್ಕೆ, ಅದು ಒಂದು ಮೇಜರ್ ಡಿಸಿಷನ್ ನಾವು ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಲಿಕ್ಕೆ 2 ಜಿಲ್ಲೆಗಳ ಮಧ್ಯದಲ್ಲಿ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ. 2023ಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದ ತೀರ್ಮಾನದಂತೆ ಪ್ರತಿ ಡಿವಿಷನ್ ಕೇಂದ್ರದಲ್ಲಿ ಸಚಿವ ಸಂಪುಟ ಸಭೆ ಮಾಡುತ್ತಾ ಬಂದಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರು ಡಿವಿಷನ್ ಕ್ಯಾಬಿನೆಟ್ನ ಸಭೆಯನ್ನ ನಂದಿಬೆಟ್ಟದಲ್ಲಿ ಮಾಡಿದ್ದೇವೆ ಎಂದರು. ಮುಂದೆ ಬೆಳಗಾವಿ ಡಿವಿಷನ್ ಕ್ಯಾಬಿನೆಟ್ ಅನ್ನ ಬಿಜಾಪುರದಲ್ಲಿ ಮಾಡ್ತೇವೆ. ನಂದಿಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆದಿದೆ. 95% ಬೆಂಗಳೂರು ಡಿವಿಷನ್ ತೀರ್ಮಾನಗಳನ್ನೇ ಮಾಡಿದ್ದೇವೆ. ಇವತ್ತು 48 ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಎಂದರು. ಸುಮಾರು 3,400 ಕೋಟಿ ಮಂಜೂರು ಮಾಡಿದ ಹಣ ಖರ್ಚಾಗಲಿದೆ. ಬಿಜೆಪಿಯವರ ಕಿವಿ ಮುಟ್ಟಬೇಕು. ಬೆಂಗಳೂರು ಡಿವಿಷನ್ ಮಾತ್ರಕ್ಕೆ 2,500 ಕೋಟಿಯಷ್ಟು ಚರ್ಚೆಯಾಗಿದೆ. ಎತ್ತಿನಹೊಳೆ ಯೋಜನೆಗೆ 23,251 ಕೋಟಿ ಅಂದಾಜಿಸಿದ್ದು ಇದುವರೆಗೂ 17,140 ಕೋಟಿ ಖರ್ಚಾಗಿದೆ ಎಂದರು. ಇದು ಮೂಲತಃ ಕುಡಿಯುವ ನೀರಿನ ಯೋಜನೆ. ಆದರೆ ಕೆರೆಗಳಿಗೆ ನೀರು ತುಂಬಿಸುವುದು ನಂತರದ ಆಲೋಚನೆ. 24.1 TMC ವಾಟರ್ ನಿರೀಕ್ಷಿಸಿದ್ದು ಕುಡಿಯಲು 14 TMC ನೀರು ಬೇಕಾಗಿದೆ. ಅದಕ್ಕಾಗಿ ಮೊದಲು ಕುಡಿಯುವ ನೀರಿನ ಸಮಸ್ಯೆ ನೀಗಿಸೋಣ. ಇನ್ನು 2 ವರ್ಷದಲ್ಲಿ ಕುಡಿಯುವ ನೀರು ಯೋಜನೆ ಪೂರ್ಣಗೊಳಿಸಲಾಗುವುದು. ಈಗಾಗಲೇ ಗ್ರಾವಿಟಿ ಮೈನ್ ಕ್ಯಾನಲ್ ಕೆಲಸ ಮುಗಿದಿದೆ. ಅದಕ್ಕೆ 9,807 ಕೋಟಿ ಖರ್ಚಾಗಿದೆ ಎಂದರು. ಯೋಜನೆ ಫೀಡರ್ ಚಾನೆಲ್ ಕೊರಟಗೆರೆಯವರೆಗೂ 96% ಮುಗಿದಿದೆ. ಇನ್ನು ಇದಕ್ಕೆ ಅಡಿಷನಲ್ ಆಗಿ 1,500 ಕೋಟಿ ಸೇರಿಸಿಕೊಂಡಂತೆ ಒಟ್ಟು 8,000 ಕೋಟಿ ಬೇಕಾಗಿದೆ. ಈಗ ಉಳಿದಿರೋದು 6,500 ಕೋಟಿ. ಇದರಿಂದ 75 ಲಕ್ಷ ಜನರಿಗೆ ನೀರು ಕೊಡುತ್ತೇವೆ. 9 ಜಿಲ್ಲೆಗಳ ಜನರಿಗೆ ನೀರು ಕೊಡ್ತೇವೆ. ಮತ್ತೊಂದು ಕ್ಯಾಬಿನೆಟ್ ಸಭೆಯಲ್ಲಿ ಈ ವಿಷಯ ಚರ್ಚಿಸಲಾಗುವುದು. 2,550 ಕೋಟಿ ಬೆಂಗಳೂರು ಡಿವಿಷನ್ಗೆ ಮಂಜೂರು ಮಾಡಲಾಗಿದೆ. ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ವಸತಿ ಶಾಲೆ ತೆರೆಯಲು ತೀರ್ಮಾನ. 1,125.25 ಕೋಟಿ. ಕಾರ್ಮಿಕರು ಹೆಚ್ಚಾಗಿರುವ ತಾಲೂಕುಗಳಲ್ಲಿ ಈ ವಸತಿ ಶಾಲೆಗಳನ್ನು ತೆರೆಯಲಾಗುವುದು ಎಂದರು. ಬೆಂಗಳೂರು ನಗರದ ಹೆಬ್ಬಾಳ ನಾಗವಾರ ಕಣಿವೆಯ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಶಿಡ್ಲಘಟ್ಟ ಅಮಾನಿ ಕೆರೆಯಿಂದ, ಈಗ ಹೇಳಿದ್ರು ಇವರು ಡಿಕೆ, ಅಮಾನಿ ಕೆರೆಯಿಂದ ಶಿಡ್ಲಘಟ್ಟ ತಾಲೂಕಿನ 45 ಕೆರೆಗಳಿಗೆ, ಶಿಡ್ಲಘಟ್ಟದ 45 ಕೆರೆಗಳಿಗೆ ಮತ್ತು ಚಿಂತಾಮಣಿ ತಾಲೂಕಿನ 119 ಕೆರೆಗಳಿಗೆ, ಒಟ್ಟು 164 ಕೆರೆಗಳಿಗೆ ನೀರು ತುಂಬಿಸುವ ಸುಮಾರು 237 ಕೋಟಿ 10 ಲಕ್ಷ ಅಂದಾಜು ಮೊತ್ತದ ಯೋಜನೆಗೆ
ಆಡಳಿತಾತ್ಮಕ ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.